ಬಂಗಾರ ರೂಮು. ಯಾವುದು ಬಂಗಾರದ್ದು? ಬಂಗಾರ ರೂಮ್ ಇದು. ಇದರಲ್ಲಿ ಒಳಗಡೆ ಗುಹೆ ಇದೆ. ಅಂದ್ರೆ ಮತ್ತೊಂದು ರೂಮ್ ಇದೆ. ಆ ರೂಮು ಈ ಈಶ್ವರನ ಹಿಂದ್ಗಡೆನೆ ಬರ್ತದೆ. ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ಹರಿತದಂತೆ, ಫುಲ್ಲು. ಮತ್ತೆ ಈ ಸ್ಟೆಪ್ಸ್ ಇಂದ ಕೂಡ ನೀರು ಹರಿತದೆ. ದೇವಸ್ಥಾನದ ಅವತ್ತಿನ ಶಿವರಾತ್ರಿ ದಿನ ಅಡಿಗೆ ರೂಮ್ ಇದು. ಅಡಿಗೆ ಮನೆ ಇದು ಪಾಂಡವರ ಕಾಲದಲ್ಲಿ. ಒಂದು ಪುಟ್ಟ ಶಿವಲಿಂಗದ ಪಕ್ಕದಲ್ಲಿ ಒಂದು ಜಲಪಾತ. ಎಂತಹ ಪ್ರಕೃತಿ ವಿಸ್ಮಯ ನೋಡಿ. ಇಲ್ಲೇನಪ್ಪ ಅಂತಂದ್ರೆ ಯಾವತ್ತು ಯಾವ ಕಾಲದಲ್ಲೂ ನೀರು ಕಡಿಮೆ ಆಗತ್ತೆ ಅಂತ ಹೇಳೋ ಪ್ರಶ್ನೆ ಇಲ್ಲ. ಒಂದು ಮುತ್ತಿನ ಕಥೆಯ ಹೇಳಿತು. ಗೈಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಅಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಎಕ್ಸಾಕ್ಟ್ ಆಗಿ ಸಾಗರ ತಾಲೂಕಿನಲ್ಲಿ ಇದ್ದೇನೆ. ನಿಮಗೆ ಇವತ್ತೊಂದು ಡಿಫ್ರೆಂಟ್ ಆದಂತಹ ಒಂದು ಪ್ಲೇಸ್ ಅನ್ನು ತೋರಿಸುವಂತ ಬಂದಿದ್ದೇನೆ. ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇರಬಹುದು ಭೀಮೇಶ್ವರ ಟೆಂಪಲ್ ಅಂತ. ಸೊ ಇಲ್ಲಿ ಈ ಭೀಮೇಶ್ವರ ಟೆಂಪಲ್ ಸ್ಪೆಷಲ್ ಏನಪ್ಪಾ ಅಂದ್ರೆ, ಈ ಭೀಮೇಶ್ವರ ಟೆಂಪಲ್ ಹತ್ರ ಒಂದು ಫಾಲ್ಸ್ ಕೂಡ ಇದೆ. ಇದಕ್ಕೆ ತುಂಬಾ ಇತಿಹಾಸ ಇದೆ. ಪಾಂಡವರು ಅಜ್ಞಾತವಾಸದಲ್ಲಿ ಭೀಮನು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗೇನೆ ಅರ್ಜುನನು ಒಂದು ಜಲಪಾತವನ್ನು ಅಂದ್ರೆ ತನ್ನ ಬಾಣದಿಂದ ಕಲ್ಲಿಗೆ ಬಾಣವನ್ನು ಹೊಡಿತಾನೆ. ಆಗ ಅಂತ ಕ್ರಿಯೇಟ್ ಆದಂತಹ ಒಂದು ಫಾಲ್ಸೇ ಭೀಮೇಶ್ವರ ಫಾಲ್ಸ್. ಸೊ ಅಲ್ಲಿಗೆ ಹೋಗುವ. ಸೊ ನಾವು ಇಲ್ಲಿದ್ದೇವೆ. ಸೊ ಶ್ರೀ ಕ್ಷೇತ್ರ ಭೀಮೇಶ್ವರ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಇದೆ. ನಾನು ಗಾಡಿ ತಕೊಂಡು ಹೋಗುವಂತಹ ರಿಸ್ಕ್ ಮಾಡ್ತಾ ಇಲ್ಲ. ಸೊ ನಡ್ಕೊಂಡೇ ಹೋಗ್ತಾ ಇದ್ದೀನಿ 2 ಕಿಲೋಮೀಟರ್. ಸೊ ಯಾರು ಇಲ್ಲ. ಸೊ ಬನ್ನಿ. ಹಾಗೇನೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ತೋರಿಸ್ತೇನೆ ನೋಡಿ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 7:30ರಿಂದ ಸಂಜೆ 5:30ರವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ. ಸಂಜೆ 5:30ರ ನಂತರ ದೇವಸ್ಥಾನಕ್ಕೆ ಸಂಬಂಧಪಟ್ಟವರ ಹೊರತು ಬೇರೆಯವರಿಗೆ ಪ್ರವೇಶವಿಲ್ಲ ಅಂತ. ಸೊ ಬನ್ನಿ, ಇಲ್ಲಿಂದ ಹೋಗ್ಬೇಕು. ಸುಮಾರು 2 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಇದಾಗಿದ್ದಾರೆ 2 ಕಿಲೋಮೀಟರ್ ಅಂತ, ಬಟ್ ಅದು ಕಾಣ್ತಾ ಇಲ್ಲ. ಇಲ್ಲಿಂದ ಎಷ್ಟು ದೂರ ಇದೆ ಕೆಳಗಡೆ? ಅಪ್ ಅಂಡ್ ಡೌನ್ ನಡ್ಕೊಂಡು ಹೋಗ್ಬೋದಾ? ಗಾಡಿ ಹೋಗ್ದತ್ತಾ? ಜೀಪಾ ನಡ್ಕೊಂಡು 2 ಕಿಲೋಮೀಟರ್ ಅಂತ ಇದೆ. ಹೌದಾ? ಹಾ ಓಕೆ. ಜೀಪ್ ಬರುತ್ತಾ? ಎಷ್ಟು ಗಂಟೆಗೆ? ಒಬ್ಬನೇ ಅಂತ ಬೈಕ್ ಕೆಳಗಡೆ ನಿಲ್ಲಿಸಿ. ಹೌದಾ? 7 ಮೆಂಬರ್ಸ್ ಇದ್ರೆ 150 ರೂಪಾಯಿ. ಗಾಡಿ ಹೋಗಲ್ಲ ನಾವು. ಗಾಡಿ ಹೋಗಲ್ಲ, ಎಂತ ಮಾಡೋಣ, ಜನ ಬರ್ಲಿ ಕಾಯ್ರಿ. ಗೈಸ್, ಅವರು ಹೇಳಿದ್ರು ಇಲ್ಲಿಂದ ಜೀಪ್ ಇದೆ ಅಂತ. ಜೀಪಿಗೆ ಒಂದು ಟ್ರಿಪ್ಪಿಗೆ 1000 ಅಂತ. ಬಟ್ ನಾವು ಟ್ರಕ್ಕಿಂಗ್ ಮಾಡುವ. ಇಲ್ಲಿಂದ 2 ಕಿಲೋಮೀಟರ್ ಇದೆ ಅಂತೆ. ಬಟ್ ಅವರು ಹೇಳಿದ್ರು 2.5 ಕಿಲೋಮೀಟರ್. ಸೊ ನನ್ನ ಬೈಕನ್ನು ಇಲ್ಲಿ ನಿಲ್ಲಿಸಿದ್ದೇನೆ. ಸ್ವಲ್ಪ ಬೈಕ್ ಸೈಡ್ಗೆ ಹಾಕಿ ಇಲ್ಲಿಂದ ನಡ್ಕೊಂಡು ಹೋಗುವ. ಸೊ ಫುಲ್ಲು ಮಣ್ ರೋಡು. ಇಲ್ಲಿ 2 ಬೈಕ್ ನಿಲ್ಲಿಸಿದ್ದಾರೆ ನೋಡಿ. ಸೊ ಅಲ್ಲಿ ತನಕ ರೋಡು ಕ್ಲಿಯರ್ ಆಗಿದೆ, ಅದಕ್ಕಿಂತ ಕೆಳಗಡೆ ಮಣ್ ರೋಡ್ ಫುಲ್ಲು. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ರೋಡು ಮಾತ್ರ ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ ನೋಡಿ. ಮಣ್ ರೋಡು. ಜೀಪ್ ಬರಲಿಕ್ಕೆ ಮಾತ್ರ ಸಾಧ್ಯ. ಸೊ ಬೈಕ್ ಕಾರ್ ಹೇಳೋದಂದ್ರೆ ಅರ್ಧದಲ್ಲಿ ಬಾಕಿ ಆಗ್ಬೋದು, ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೈಲಿ ಇಂಪಾಸಿಬಲ್ ನೋಡಿ. ಸೊ ಸಿಕ್ಕಾಪಟ್ಟೆ ಟಫ್ ಇದೆ ಹೋಗ್ಲಿಕ್ಕೆ ನೋಡಿ ಇಲ್ಲಿ. ಸೊ ಜೀಪ್ ಮಾತ್ರ ಹೋಗ್ಬೋದು ನೋಡಿ. ಅವ್ರು ಹೇಳಿದ್ರು ಜೀಪ್ ಮಾತ್ರ ಹೋಗುತ್ತೆ ಅಂತ, ಕಾರೆಲ್ಲ ಹೋದರೆ ಅರ್ಧದಲ್ಲಿ ಬಾಕಿ ಆಗ್ಬೋದು ಅಂತ. ಸೊ ನೀವು ಸಹ ಜೀಪ್ ಅಥವಾ ನಡ್ಕೊಂಡು ಬನ್ನಿ, 2 ಆಪ್ಷನ್. ಗಾಡಿ ಎಲ್ಲ ತರಲಿಕ್ಕೆ ಹೋಗಬೇಡಿ, ತುಂಬ ಅಂದರೆ ತುಂಬ ಡೇಂಜರ್. ಸೊ ಮಳೆಗಾಲದಲ್ಲಂತೂ ತುಂಬ ಡೇಂಜರ್.
ಗೈಸ್ ನಾನಿವಾಗ ಇಲ್ಲಿಗೆ ನಡ್ಕೊಂಡು ಬಂದು ರೀಚ್ ಆದೆ. ಸೊ ಸ್ವಲ್ಪ ಇರೋದು 2 ಕಿಲೋಮೀಟರ್ ಅಷ್ಟೇನು ಗೊತ್ತಾಗ್ಲಿಲ್ಲ, ಸುಸ್ತಾಗ್ಲಿಲ್ಲ. ಸೊ ಇಲ್ಲಿಗೆ ನೋಡಿ ರೀಚ್ ಆದೆ. ನೋಡಿ ಯಾವ ತರ ಇದೆ ಅಂತ, ಪೀಸ್ ಆಗಿದೆ ಇದೊಂದು ಪ್ಲೇಸ್, ಒಂದು ಪಾಸಿಟಿವ್ ವೈಬ್ಸ್ ಕೊಡುವಂತಹ ಒಂದು ಪ್ಲೇಸ್. ಸೊ ನಾನು ಒಬ್ನೇ ಬಂದದ್ದು. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಒಂದು ದೊಡ್ಡ ಒಂದು ಕಲ್ಲಿದೆ, ನೋಡಿ ದೊಡ್ಡ ಕಲ್ಲಿದೆ, ಶ್ರೀ ಲಿಂಗೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಭೀಮೇಶ್ವರ. ಸೊ ಅದರ ಸೈಡಿನಲ್ಲಿ ಜಲಪಾತ ಇರುತ್ತೆ. ನೋಡಿ ಮೇಲ್ಗಡೆ ಹೋಗುವ ಸ್ಟೆಪ್ಸ್ ಅನ್ನು ಹತ್ತಿಕೊಂಡು ಹೋಗ್ಬೇಕು ನಾವು. ನೋಡಿ ಇಷ್ಟು ಸ್ಟೆಪ್ಸ್ ಇದೆ, ಮೇಲ್ಗಡೆ ದೇವಸ್ಥಾನ ಇರೋದು. ನೋಡಿ ಇಲ್ಲಿ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಆ ತರ ಇದೆ ನೋಡಿ. ಇಲ್ಲಿ ಸ್ಟೆಪ್ಸ್ ಅನ್ನು ಹತ್ತಿಕೊಂಡು ಹೋಗ್ಬೇಕು. ಒಂದು ನಾಯಿ ಕೂಡ ಇಲ್ಲಿ ಬರ್ತಾ ಉಂಟು ನೋಡಿ. ವಾವ್, ಹಾಯ್, ದೂರ ಹೋದ್ಯಾ? ಹೋಗಿ ದೂರ ಹೋದ್ದು. ನೋಡಿ ಇದರ ಸೈಡ್ ಫಾಲ್ಸ್ ಇರುತ್ತೆ ನೋಡಿ, ಸರಳ ಹೊಳೆ ಸ್ನಾನಘಟ್ಟ. ನೋಡಿ ಎಷ್ಟು ಕೂಲ್ ಆಗಿದೆ ಅಂದ್ರೆ ಕೂಲ್ ಆಗಿದೆ, ವೆದರ್ ಅಂತೂ ಸಖತ್ತಾಗಿದೆ. ಇದು ರೀಲ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ಟೆಂಪಲ್. ನೋಡಿ ಇದರ ಹಿಸ್ಟ್ರಿಯನ್ನು ಕೇಳುವ ಇಲ್ಲಿಯವರ ಜೊತೆ, ಯಾವ ತರ ಹಿಸ್ಟ್ರಿ ಇದೆ ಅಂತ. ಇದು ಟೆಂಪಲ್. ಈಗ ಇದೇನಾಗಿದೆ ಅಂತಂದ್ರೆ ಕಲ್ಲು ಮುಂದೆ ಹೋಗ್ಬಿಟ್ಟಿದೆ, ಅದ್ರೊಳಗೆ ಗುಡಿ. ಈಗ ಈಶ್ವರನಿಗೆ ಯಾವುದೂ ಗುಡಿ ಕಟ್ಟಿದ್ದೇ ಇಲ್ಲ, ಈ ಕಂಟನೆ ಕಟ್ಟಿದ್ದಷ್ಟೇ ಬಿಟ್ಟರೆ, ಗೋಡೆ ಕಟ್ಟಿದ್ದೆ ಬಿಟ್ಟರೆ ಬೇರೆ ಏನಿಲ್ಲ. ಹಾಗೆ ಇದು ಬಂಗಾರ ರೂಮು. ಯಾವುದು? ಬಂಗಾರದ್ದು. ಬಂಗಾರ ರೂಮ್ ಇದು. ಇದರಲ್ಲಿ ಒಳಗಡೆ ಗುಹೆ ಇದೆ, ಅಂದ್ರೆ ಮತ್ತೊಂದು ರೂಮ್ ಇದೆ. ಆ ರೂಮು ಈ ಈಶ್ವರನ ಹಿಂದ್ಗಡೆನೆ ಬರ್ತದೆ. ಅದರಲ್ಲಿ ಗೋಲ್ಡ್ ಏನಾಯ್ತು ಅಂದಿದ್ದು, ಅದ್ರಲ್ಲಿ ಗೋಲ್ಡ್ ಇಡೋದು ನಾವು. ಈಗ ಏನ್ ಮಾಡಿದ್ವಿ ಅಂದ್ರೆ ಇದರಲ್ಲಿ ಪೊಲೀಸ್ ಕವಲು, ನಮ್ಗೆ ಶಿವರಾತ್ರಿಯಲ್ಲಿ ಗೋಲ್ಡ್ ತಗೊಂಡ್ ಬರ್ತೇವೆ. ಆ ಟೈಮಲ್ಲಿ ಇಲ್ಲಿ ಪೊಲೀಸ್ ಕವಲು ಇರ್ತೈತಿ, ಗೋಲ್ಡ್ ಅಲ್ಲಿ ಇರ್ತೈತಿ. ಇಲ್ಲಿ ಬೆಳಿಗ್ಗೆ ಬಂಗಾರ ತಗೊಂಡು ಬಂದು ಹಾಕ್ತಿರ್ತೀವಿ. ಆಮೇಲೆ ಇದು ಮೂಲತಃ ಕಾರಣ ಏನಪ್ಪಾ ಅಂತಂದ್ರೆ, ಭೀಮ ಅರ್ಜುನರ ಕಾಲದಲ್ಲಿ ವಿದ್ಯೆ ಇದಕ್ಕೆ ಬಂದಿದ್ರು, ವನವಾಸಕ್ಕೆ ಬಂದಿದ್ರು. ವನವಾಸಕ್ಕೆ ಬಂದಾಗ ಇಲ್ಲಿ ನೀರಿಲ್ಲ, ಏನಿಲ್ಲ, ಅದೇ ಇದಾಗಿದೆ, ಏನಿಲ್ಲ. ಅವತ್ತು ಸಂಜೆ ಆಗುತ್ತೆ, ಕುಂತಿದೇವಿಗೆ ಪೂಜೆ ಮಾಡಲಿಕ್ಕೆ ಲಿಂಗ ಬೇಕು. ಅವಾಗ ಏನು ಮಾಡಿದ್ರು, ಎಲ್ಲ ಪ್ರಯತ್ನ ಬಿಟ್ಟು ನೋಡಿದ್ರೆ ಎಂತೂ ಆಗಲಿಲ್ಲ. ಕೊನೆ ಹಂತದಲ್ಲಿ ಭೀಮ ಏನು ಮಾಡಿ ಅಂದರೆ, ಹಿಂಭಾಗದಲ್ಲಿ ಒಂದು ಗುಹೆ ಇದೆ. ಗುಹೆಯಿಂದ ಕಾಶಿ ಕಾಶಿಗೆ ಹೋಗಿ ಲಿಂಗ ತಗೊಂಡು ಬಂದ. ಲಿಂಗ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದಲ್ಲಿಗೆ ನೀರಿಲ್ಲ, ಅಭಿಷೇಕ ಮಾಡಲಿಕ್ಕೆ. ಆವಾಗ ಏನು ಮಾಡಿದ, ಭೀಮ ಅರ್ಜುನ ಬಾಣ ಹೊಡೆದು ನೀರು ತಗೊಂಡು ಬಂದ. ಹಾಗಾಗಿ ಇದು ಸರಳ ಹೊಳೆ ಅಂತ ಹೇಳಿ ಒಂದು ಇದು. ಮೇಲೆ ಮತ್ತೆ ಹೊಳೆ ಇಲ್ಲ, ಕೆರೆ ಇಲ್ಲ, ಬಾವಿ ಇಲ್ಲ, ಏನೇನೂ ಇಲ್ಲ. ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ಏನಪ್ಪ ಅಂತಂದ್ರೆ, ಯಾವತ್ತು ಯಾವ ಕಾಲದಲ್ಲೂ ನೀರು ಕಡಿಮೆ ಆಗತ್ತೆ ಅಂತ ಹೇಳೋ ಪ್ರಶ್ನೆ ಇಲ್ಲ. ನಾವೀಗ ಒಂದು 15-20 ವರ್ಷ ಹಿಂದೆ ಅತಿರುದ್ಧ ಯಾಗ ಅಂತ ಮಾಡಿದ್ವಿ, ಭಯಂಕರ ಕಾರ್ಯಕ್ರಮ. ಅದು ಅತಿರುದ್ಧ ಯಾಗ ಅಂತೇಳಿ. ಅದು ಸಾಮಾನ್ಯ ನಮ್ಮ ಈ ಇದರಲ್ಲಿ ಮಾಡಿದ್ದೆ ಅಲ್ಲ. ಅದು ಇಂಥ ಜಾಗದಲ್ಲಿ ಮಾಡಿದ್ವಿ. ಆ ಕಡೆ ಎಲ್ಲ ಬಿಲ್ಡಿಂಗ್ ಮಾಡಿದ್ವಿ, ಹಿಂಗೆ ಸೆಡ್ ಹಾಕಿ 1 ಲೀಟರ್ ನೀರು ಹೊರಗಡೆಯಿಂದ ತಂದಿಲ್ಲ. ಇಲ್ಲಿಂದ ಅವಾಗ ಶಿವರಾತ್ರಿ ಟೈಮಿಗೆ ಈ ಮಟ್ಟಕ್ಕೆ ನೀರು ಬರ್ತೈತೆ. ಅಂಥದ್ರಲ್ಲೂ 1 ಲೀಟರ್ ನೀರನ್ನು ನಾವು ಹೊರಗಡೆಯಿಂದ ತಂದಿಲ್ಲ, ಏನಿದ್ರು ಇಲ್ಲಿಂದ. ಹಂಗೆ ಟ್ಯಾಂಕರು, ಲಾರಿ ಎಲ್ಲ ತೊಗೊಂಡು ಬಂದಿಟ್ವಿ. ಯಾಕಂದ್ರೆ ದಿವಸ ಪ್ರತಿದಿನ 20,000 25,000 ಹೀಗೆ ಜನ ಭಕ್ತಾದಿಗಳು ಇಲ್ಲಿ ಇರೋದೇ. ಒಂದು 3-4 ಸಾವಿರ ಜನ ಪೂಜಾರರು, ಭಟ್ರು ಅಂತೇಳಿ ಒಂದು 3-4 ಸಾವಿರ ಜನ. ಹಾಗಾಗಿ ಯಾವುದೇ ಕಾರಣದಲ್ಲೂ ನೀರು ಜನ ಬಂದಂಗೆ ನೀರು ಬರುತ್ತೆ. ಈ ಬೇಡ, 2 ಹನಿ ನೀರು ಬಂದೈತೆ ಅಂತೀನಿ, 4 ಜನ ಬನ್ನಿ, 4 ಹನಿ ಜಾಸ್ತಿ ಬರ್ತದೆ. ಧರ್ಮಸ್ಥಳದಲ್ಲೇ ಕೆರೆ ಇದರಲ್ಲೇ ನದಿಲೇ ನೀರಿಲ್ಲ ಅಂದ ಕಾಲದಲ್ಲೂ ನಮ್ಮಲ್ಲಿ ನೀರು ಫುಲ್ ಕವರ್ ಆಗ್ತಾ ಇತ್ತು. ಹಂಗಾಗಿ ಇದು ಈ ಬಸವಣ್ಣ ಮೆಣಸಿನಕಾಯಿ ರಾಣಿ ಕೋಟೆ ಅಂತ ಒಂದು ಹೆಸರಿದೆ. ಆ ರಾಣಿ ಅಮ್ಮ ಚೆನ್ನಮ್ಮ ರಾಣಿ ಇದನ್ನೊಂದು ಪ್ರತಿಷ್ಠಾಪನೆ ಮಾಡಿದ್ರು.
ಇದು ಸಂಪೂರ್ಣ ಕಲ್ಲಿನಿಂದ ಕಟ್ಟಿದೆ. ಕಲ್ಲಿನಿಂದ ಹಾ. ಈ ಗುಡಿನೇ ಚೆನ್ನಮ್ಮ ರಾಣಿ ಕಟ್ಟಿದ್ದು ಈ ಗುಡಿ. ದೇವಸ್ಥಾನದ ಅವತ್ತಿನ ಶಿವರಾತ್ರಿ ದಿನ ಅಡಿಗೆ ರೂಮ್ ಇದು, ಅಡಿಗೆ ರೂಮ್, ಅಡಿಗೆ ಮನೆ ಇದು ಪಾಂಡವರ ಕಾಲದಲ್ಲಿ. ಪಾಂಡವರ ಕಾಲದಲ್ಲಿ ಅಲ್ಲ, ಈಗಲೂ ನಾವು ಬಳಸ್ತಾ ಇದ್ವಿ ಅದೇ ರೀತಿ. ಅಡಿಗೆ ರೂಮ್ ಹಾ, ಅದು ಪಾಂಡವರ ಕಾಲದಲ್ಲಿ. ಯಾವಾಗ ನರ್ಮನ್ಸರು ಆ ಕಡೆ ಬರಂಗಿಲ್ಲ, ಬೇರೆ ಯಾರು ಬರಂಗಿಲ್ಲ, ಭಟ್ರ ಒಬ್ರೇನೆ. ನೈವೇದ್ಯಕ್ಕೆ ಅಡಿಗೆ ಆಗ್ಬೇಕು. ಎಷ್ಟು 1 ಕ್ವಿಂಟಲ್ ಅಕ್ಕಿ ಅನ್ನ ಶುರುವಾಗಬೇಕು. ಅದನ್ನ ಅವರು ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಿ ಈ ಮಂಗನಿಗೆ ಅಲ್ಲಿ ತೊಗೊಂಡು ಹಾಕ್ಬೇಕು. ಅದು ಇಲ್ಲಿ ಪದ್ಧತಿ. ಮಳೆಗಾಲದಲ್ಲಿ ತುಂಬಾ ನೀರು ಹರಿತದೆ. ಮಳೆಗಾಲದಲ್ಲಿ ಭಾರಿ ನೀರು ಬರ್ತದೆ, ಭಾರಿ ಮಳೆ ಬಂದಂಗೂ ಬರ್ತದೆ. ಇಲ್ಲಿ ಜಂಪ್ ಆಗ್ತದೆ ನೀರು. ಇಲ್ಲಿಗೆ ಆ ಕಡೆಯಿಂದವ ಆ ಕಲ್ಲಿನಿಂದ ಈ ಕಡೆ ಬಂದದ್ದು ಇಲ್ಲಿ ಜಂಪ್ ಆಗಿ ಇದ್ರ ಮೇಲೆ ಹೋಗ್ತಾ ಇದೆ. ಇಲ್ಲಿಂದ ಹೌದು, ಮೆಟ್ಟಿನ ಮೇಲೆ ಫುಲ್ ಹತ್ಲಿಕ್ಕೆ ಆಗಲ್ಲ. ಹಿಡ್ಕೊಂಡು ಮಾತ್ರ ಹತ್ಲಿಕ್ಕೆ ಬಿಟ್ರೆ ಅದ್ರ ಫುಲ್ ನೀರು ಹೋಗ್ತೈತೆ. ಇದು ಕವರ್ ಆಗ್ಬಿಡುತ್ತೆ. ಈ ನೀರು ಏನಾಗುತ್ತೆ ಅಂದ್ರೆ ಇಲ್ಲಿ ಪಾಸ್ ಆಗ್ಬಿಡುತ್ತೆ. ಹಂಗಾಗಿ ಭಾರಿ ಸ್ಪೇಸವಾಗಿ ಅಂದ್ರೆ ಭಾರಿ ಆ ಟೈಮಿಗೆ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ. ನದಿಯ ಹೆಸರು ಯಾವುದು? ಸರಳಹೊಳೆ ಅಂತೆ. ಸರಳಹೊಳೆ ಅಂತೆ. ಎಲ್ಲಿಂದ ಹರಿದು ಬರ್ತದೆ? ಎಲ್ಲಿಂದನೇ ಇಲ್ಲ, ಬಾಣದಿಂದನೇ ನೀರು ಹರಿದು ಬರ್ತದೆ. ಇದೇನಪ್ಪ ಅಂದ್ರೆ ನೀರು ಹೊಂಟ ಇದಲ್ಲ, ಅಲ್ಲಿ ಮೇಲ್ಗಡೆ ಬಾಣ ಹಾಕಿದಂಗ ಬಾಣ ಹೊಡೆದಿದ್ದಾನೆ. ಆ ಕಲ್ಲು ಅಲ್ಲೇ ಲಾಸ್ಟ್ ಕಲ್ಲು ಅರ್ಜುನ ಅಲ್ಲೇ ಲಾಸ್ಟ್ ಕಲ್ಲು ಅಲ್ಲಿ ಮೇಲ್ಗಡೆ ಹಾ, ಅಲ್ಲಿಂದ ನೀರು ಪಾಸ್ ಆಗುತ್ತೆ. ಒಟ್ಟು ಅವನು ಬಾಣದಿಂದ ನೀರು ಬಂದಿರೋದು. ಯಾಕಂದ್ರೆ ಹೊಳೆ ಇಲ್ಲ, ಕೆರೆ ಇದೆ, ಏನಿಲ್ಲ, ಹಿಂಗೆ ಗುಡ್ಡನೆ, ಮೇಲ್ಗಡೆ ಗುಡ್ಡ ಕಾಡು. ಹಾಗಾಗಿ ಇದು ಸರಳಹೊಳೆ ಅಂತೇಳಿ. ಇಲ್ಲಿ ಯಾವುದೇ ಒಂದು ಇದರಲ್ಲೂ ಇದಿಲ್ಲ. ಈಗ ನಾವು ಮಳೆಗಾಲದಲ್ಲೆಲ್ಲ ಇಲ್ಲಿ ಯಾರಿಗೂ ಬಿಡ್ಲಿಕ್ಕಿಲ್ಲ, ಯಾಕಂದ್ರೆ ಜಾಸ್ತಿ ಅಪಾಯ. ಆದ್ರಿಂದ ನಿಮ್ಮ ಜಾಗಕ್ಕೆ ಕೆಲವರು ಕೇಳೋದಿಲ್ಲ, ಕೆಲವರು ಕೇಳ್ತಾರೆ. ಟೆಂಪಲ್ ಎಷ್ಟು ಗಂಟೆ ಓಪನ್ ಆಗೋದು? ಓಪನ್ ಬೆಳಿಗ್ಗೆ 8-8ವರೆಗೆ ಓಪನ್ ಆಗುತ್ತೆ. 9 ಗಂಟೆನೂ ಓಪನ್ ಆಗುತ್ತೆ. ಸಂಜೆ 5 ಗಂಟೆವರೆಗೆ ಮತ್ತೆ ಬರ್ಬೋದಾ? ಮತ್ತೆ ಬರ್ಬೋದು. 5-5:15ವರೆಗೂ ಇರ್ತದೆ. ಅಂದ್ರೆ ನಾವು ಇಲ್ಲಿ ಅರ್ಚಕರು ಇಲ್ಲೇ ಹೋದ್ರೆ ಅಲ್ಲೇ ರೂಮ್ ಮನೆ ಇದೆ, ಆ ಮನೆಯಿಂದ ಬೇಕಾಗಿ ಮನೆ ಇಲ್ಲಿಗೆ ಪೂಜಾ ಹಣ್ಣ ಏನೇ ಇದ್ರು ಮತ್ತೆ ಹೋಗ್ಬೋದು. ಪ್ರತಿ ಮಧ್ಯಾಹ್ನ ಎಷ್ಟೊತ್ತಿಗೂ ಬಾಳ್ತದೆ ಓಪನ್ ಆಗಿ ಬಂದಿಲ್ಲ. ಯಾರು ಕೂಡ ಬರ್ಬೋದು. ಇಲ್ಲಿಗೆ ಜೀಪಿನ ವ್ಯವಸ್ಥೆ ಕೂಡ ಉಂಟು. ಜೀಪಿನ ವ್ಯವಸ್ಥೆ ಕೂಡ ಬರ್ಬೋದು. ಹೌದು, ನಡ್ಕೊಂಡು ಬರ್ಬೋದು. ಜೀಪಿನ ವ್ಯವಸ್ಥೆನೂ ಉಂಟು. ಬರುದಿಲ್ಲ, ಬೇರೆ ಗಾಡಿ ಬರೋದಿಲ್ಲ. ಬೇರೆ ಗಾಡಿ ಎಲ್ಲ ಈ ಶಿವರಾತ್ರಿ ಟೈಮ್ ಬರ್ತದೆ. ಇದು ಒಂದು ನೀನು ಈ ಮಳೆ ಬರಲ್ಲ ಅಂತ ಈ ಮುಂದಿನ ವಾರ ನಾವು ಕೆಲಸ ಮಾಡ್ಬೇಕು, ಅಂದ್ರೆ ರೋಡ್ ರಿಪೇರಿ ಮಾಡ್ಬೇಕು. ರಿಪೇರಿ ಮಾಡಿದವಾಗ ನಿಮ್ ಕಾರ್ಗಳೆಲ್ಲ ಬರ್ತವೆ, ಜೀಪ್ ಬಂದಾಗ್ತವೆ. ಮಳೆಗಾಲ 6 ತಿಂಗಳನ್ನು ಜೀಪ್ ಬರ್ತವೆ. ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ, ಆಗ್ಲಿಕ್ಕಿಲ್ಲ. ಸಿಕ್ಕಾಪಟ್ಟೆ ಜಾರ್ತಿತ್ತು. ಅದು ಏನಾಗಿದೆ ಅಂದ್ರೆ ಅದು ಅಲ್ಲಿಂದ ನೀರು ಪಾಸ್ ಆಗುತ್ತೆ ಅಲ್ಲಿಗೆ ದೇವಸ್ಥಾನಕ್ಕೆ, ಇಲ್ಲಿ ಕೊಡ್ಲಿಕ್ಕೆ ಅಂತೇಳಿ. ಹಂಗಾಗಿ ಯಾರು ಅಲ್ಲಿ ಜನ ಸಂಪರ್ಕ ಮಾಡೋದಿಲ್ಲ. ಅಲ್ಲಿಂದ ಅಡುಗೆ ರೂಮಿಗೆ ಹೋಗುತ್ತೆ ನೀರು. ಹಂಗಾಗಿ ಅಲ್ಲಿ ಯಾರಿಗೂ ಜನಕ್ಕೆ ಸಂಪರ್ಕ ಕೊಡಲ್ಲ. ಗೈಸ್, ನೀವು ಕೇಳಿದ್ರಲ್ಲ ಎಷ್ಟು ಚಂದ ಇದೆ ಅಂತ. ಇದು ಮಹಾಭಾರತದ ಪಾಂಡವರಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದ ದೇವಸ್ಥಾನ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದ್ದಂತಹ ಟೆಂಪಲ್. ಒಂದು ಪುಟ್ಟ ಶಿವಲಿಂಗದ ಪಕ್ಕದಲ್ಲಿ ಒಂದು ಜಲಪಾತ. ಎಂತಹ ಪ್ರಕೃತಿ ವಿಸ್ಮಯ ನೋಡಿ. ಇಲ್ಲಿ ಫಾಲ್ಸ್ ನೋಡಿ ಎಷ್ಟು ಚಂದಾಗಿ ಹರಿತಾ ಇದೆ ಅಂತೆ.
ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ಹರಿತದಂತೆ ಫುಲ್ಲು, ಮತ್ತು ಈ ಸ್ಟೆಪ್ಸಿಂದ ಕೂಡ ನೀರು ಹರಿತದೆ. ಇಲ್ಲಿ ನಾವೀಗ ನಡ್ಕೊಂಡು ಹೋಗೋದು, ಮೇಲ್ಗಡೆ ಬರೋದು ಮೇಲ್ಗಡೆ ಇಳಿಯೋದು, ಈ ಸ್ಟೆಪ್ಸಿಂದ ಮಳೆಗಾಲದಲ್ಲಿ ಫುಲ್ಲು ನೀರು ಹರಿತದೆ, ಅಷ್ಟು ನೀರು ಬರ್ತದೆ ಇಲ್ಲಿ ಮಳೆಗಾಲದಲ್ಲಿ. ಸೊ ಇವಾಗ ನೀರು ಸ್ವಲ್ಪ ಕಮ್ಮಿ. ಗೈಸ್, ಇದಿಷ್ಟು ಭೀಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ಪೆಷಲ್ ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್ ಗೈಸ್.